Let's go. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸರ್ಸು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆನೇ ಎದ್ಬಿಟ್ಟು ನಾನು ದಿನನಿತ್ಯದ ಕೆಲಸನೆಲ್ಲ ಮುಗಿಸ್ಕೊಬಿಟ್ಟು ಅಲ್ಲಿಂದ ತಿಂಡಿ ಮಾಡೋಣ ಅಂತ ತಿಂಡಿ ಕಡೆಗೆ ಬಂದೆ. ತಿಂಡಿ ಮಾಡೋಕ್ಕಂತೇಳಿ ರೈಸ್ ಇಟ್ಟೆ. ನನ್ನ ಮಗಳು ನೋಡೋಕೆ ಹೋಗಿ ರೈಸ್ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಉದುದ್ರಾಗಿರೋದೇ ಇನ್ನೂ ಚೆನ್ನಾಗಿರೋದು. ಏನು ಮಾಡೋದು, ಮೆತ್ತಗಾಗ್ಬಿಡ್ತು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ, ಎಣ್ಣೆ ಮತ್ತು ಕರ್ಬೇವು ಸೊಪ್ಪು ಹಾಕಿ ಬಾಡಿಸ್ಕೋಬೇಕು ಚೆನ್ನಾಗಿ ಕೆಂಪುಗೆ. ಏಕೆಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪುದೀನ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಷ್ಟರೊಳಗೆ ಇದು ಕೆಂಪುಗಾದ ತಕ್ಷಣ ಆ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಟರೆ ಸಖತ್ತಾಗಿರುತ್ತೆ ಅದು. ನೋಡ್ರಿ, ಈಗಲೇ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಸ್ಟಾರ್ಟ್ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಹಾಕಿದೆ. ಯಾಕೆಂದರೆ ಹಸಿ ಬಟಾಣಿ ಎಲ್ಲ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಇದಾದಮೇಲೆ ಹಾಕಿದ್ದು. ಆ ಬಟಾಣಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಬೇಯ್ತಿರುತ್ತೆ, ಇತ್ಲಾಗ ಎಣ್ಣೆದು ಚೆನ್ನಾಗಾಗುತ್ತೆ. ನೋಡ್ರಿ, ಇಲ್ಲಿ ಈ ಥರ ಎಣ್ಣೆ ಎಲ್ಲ ಫುಲ್ ಬಿಟ್ಟು ಬಟಾಣಿ ಎಲ್ಲ ಬೆಂದಿದೆ, ಆವಾಗ ಸಕ್ಕತ್ತಾಗುತ್ತೆ. ಮಾತ್ರ ಪುದೀನ ರೈಸ್ ಅಂತೂ ಸ್ವಲ್ಪ ಅನ್ನ ಉದುದ್ರಾಗಿದ್ದರೆ ಇನ್ನೂ ಟೇಸ್ಟಿಯಾಗಿ ಬಂದ್ಬಿಡೋದು. ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿಸ್ಕೋಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಸಕ್ಕತ್ತಾಗಿರುತ್ತೆ. ಮತ್ತು ನಾನು ಸ್ವಲ್ಪ ಅನ್ನ ಮೆತ್ತಗಾಗಿದ್ದರಿಂದ ಅದಾಯಿತು, ಬೇಗ ಮಿಕ್ಸ್ ಮಾಡಿ ನನ್ನ ಮಗಳಿಗೆಲ್ಲ ತಿನ್ನಿಸಿ ಅವಳನ್ನ ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಟು ಬಂದು ನನಗೇನು ಕೆಲಸ ಇತ್ತು ಬೇರೆದೊಂದು, ಆ ಕೆಲಸನೆಲ್ಲ ಮುಗಿಸ್ಕೊಂಬಂದು ಸಾಕಾಗ್ಬಿಟ್ಟಿತ್ತು. ಹಂಗಾದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಒಂದು ಸ್ಲೀವ್ ಹಾಕೋದಿತ್ತು, ಸ್ಲೀವ್ ಅಟ್ಯಾಚ್ ಎಲ್ಲ ಮಾಡಿ ಆಮೇಲೆ ನಾನು ಒಂದು ಪ್ರಾಡಕ್ಟ್ ತಗೊಂಡಿದ್ದೆ. ಆ ಪ್ರಾಡಕ್ಟು ಸೋಪ್ಗಿಂತ ಚೆನ್ನಾಗಿದೆ. ನನ್ನ ಮಗಳು ಎಷ್ಟು ಇಷ್ಟಪಡ್ತಿದ್ದಾಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾಳೆ. ಅದೆಲ್ಲ ಆದಮೇಲೆ ಅವಳಿಗೆಲ್ಲ ಅದನ್ನು ಹಚ್ಚಿದ್ಮೇಲೆ ನೈಟು ಒಂದು ಫಂಕ್ಷನ್ ಇತ್ತು. ಫಂಕ್ಷನಿಗೆ ಊಟಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ ನಾನು ನಮ್ಮ ಮನೆಯವರು. ನೈಟು ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳು ಮಲ್ಕೊಂಡ್ಲು. ಬೈಕಲ್ಲಿ ಹತ್ತುತ್ತಿದ್ದಂಗೆ ನಿದ್ದೆ ಮಾಡ್ತಾಳೆ. ಆಮೇಲೆ ಇವ್ರ ಮನೆಗೆ ಫಂಕ್ಷನಿಗೆ ಹೋಗಿದ್ದು ನಾವು. ಅವರು ವಾರ್ಗಿತ್ತಿರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ. ನಮಗೆ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ಕಳಿಸಿದ್ರು. ಒಳ್ಳೆ ನಾನ್ ವೆಜ್ ಊಟ ಮಾಡಿದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಬಿಟ್ಟು ನಾನು ನಮ್ಮ ಮನೆಯವರು ಊಟಕ್ಕೆ ಅಂತ ಕುತ್ಕೊಂಡು ನನ್ನ ಮಗಳನ್ನ ಎಬ್ಬಿಸಿದ್ಕೋದಕ್ಕೂ ಅವಳು ಊಟನೇ ಮಾಡ್ತಿಲ್ಲ, ನಿದ್ದೆ ಅಂತ ಹೇಳ್ತಿದ್ಲು. ಅವಳಿಗೂ ಹಿಂಸೆಯಿಂದ ಸ್ವಲ್ಪ ಒಂದೆರಡು ತುತ್ತು ತಿನ್ನಿಸಿ ನಾವು ಭರ್ಜರಿಯಾಗಿ ಊಟ ಮಾಡ್ಕೊಂಬಿಟ್ಟು ಸದ್ಯ ಮನೆ ಕಡೆ ಹೋಗ್ಬಿಡೋಣ ಅಂತ ಹೇಳಿ ಹೊರಟಬೇಕೆಂದರೆ ನನ್ನ ಮಗಳು ಊರಿಗೆ ಹೋಗೋಣ ಕಣಮ್ಮ ಅಂತ ಹೇಳ್ತಿದ್ಲಲ್ಲೇ. ಅದಾದಮೇಲೆ ಇವರೆಲ್ಲ ಇದ್ದರೆ ಅವ್ರದ್ದೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದಿದ್ದಾಯಿತು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ.